ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಾರೆ. ಏಜೆನ್ಸ್ಗಳಂತೂ ಈ ರೋಡ ಫುಲ್ ಸತ್ತೋಗ್ಬಿಟ್ಟಿದೀವಿ. ಒಂದು ಬಸ್ ಬರುತ್ತೆ, ಆಮೇಲೆ ಆಮೇಲೆ 4-5 ಅವರ್ ಆದ್ರೆ ಒಂದು ಬಸ್ ಬರೋದೇ ಇಲ್ಲ. ನೆಟ್ಕಲ್ಲಪ್ಪ ವೃತ್ತದಿಂದ ಎನ್ಆರ್ ಕಾಲೋನಿವರೆಗಿನ ರಸ್ತೆಯನ್ನು ವೈಟ್ ಟಾಪಿಂಗ್ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗಿದ್ದು ಸಾರ್ವಜನಿಕರಿಗೆ ಅನೇಕ ಸಂಕಷ್ಟಗಳನ್ನು ತಂದೊಡ್ಡಿದೆ. ಕಳೆದ 8 ತಿಂಗಳಿಂದ ವೈಟ್ ಟಾಪಿಂಗ್ ಆಗಿ ಅವೈಜ್ಞಾನಿಕವಾಗಿ ರಸ್ತೆಯ 2 ಭಾಗದಲ್ಲಿ ಆಗುತ್ತಿದ್ದರ ಪರಿಣಾಮ ಈ ಜಾಗ ಧೂಳುಮಯವಾಗಿತ್ತು. ಇದೀಗ ರಸ್ತೆ ಕಾಮಗಾರಿ ಮುಗಿದಿದ್ದು ಫುಟ್ಪಾತ್ ನಿರ್ಮಾಣದ ಹೆಸರಿನಲ್ಲಿ ಮತ್ತೆ ಕಾಮಗಾರಿ ಆರಂಭವಾಗಿರುವುದು ಜನರಲ್ಲಿ ಬೇಸರ ಮೂಡಿಸಿದೆ. ರಸ್ತೆ ಕಾಮಗಾರಿ ಆರಂಭವಾದಾಗಿನಿಂದ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ಬದುಕು ಸಾಗಿಸುವುದು ಕಷ್ಟ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಪೂರ್ಣವಾಗದ ಕಾರಣ ಬಸ್ಗಳು ಬರ್ತಾ ಇಲ್ಲ, ಜನ ವ್ಯಾಪಾರಕ್ಕೆ ಬರುತ್ತಿಲ್ಲ, ಮಳೆ ಬಂದ್ರೆ ರಸ್ತೆ ಕೊಚ್ಚೆಯಾಗುತ್ತೆ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇವರು ಕಾಂಟ್ರಾಕ್ಟರ್ ಕಡೆಯಿಂದ 3 ಮಂತ್ಸ್ನಲ್ಲಿ ಮುಗಿಸ್ತೀವಿ ಫಾಸ್ಟ್ ಆಗಿ ಪ್ರಾಜೆಕ್ಟ್ ಅಂದ್ಬಿಟ್ಟು ಎಲ್ಲರಿಗೂ ಇದು ಮಾಡಿ ಸ್ಟಾರ್ಟ್ ಮಾಡಿದ್ರು. 1 ಇಯರಿಂದ ಮಾಡ್ತಾನೆ ಅವರೇ ಅವ್ರು ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಒಂದಿನ ಇಲ್ಲಿ ಮಾಡ್ತಾರೆ, ಒಂದಿನ ಅಲ್ಲಿ ಮಾಡ್ತಾರೆ, ಯಾವ ಕೆಲಸನೂ ನೆಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದಲ್ಲದೆ ಇಲ್ಲಿ ಮೋರಿ ಒಂದು ತೆಗೆದುಬಿಟ್ಟು ಇಲ್ಲೆಲ್ಲ ನೀರು ಎಲ್ಲ ಸ್ಮೆಲ್ಲು ಎಲ್ಲ ಬಂದು ಎಲ್ಲ ಅನಾರೋಗ್ಯದಿಂದ ನಾವು ಆಲ್ಮೋಸ್ಟ್ ನಾನು 15 ಡೇಸಿಂದ ಹಾಸ್ಪಿಟಲೈಸೇಷನ್ ಆಗಿದ್ದೆ. ಎಷ್ಟು ಸಲ ಹೇಳಿದ್ರು BBMPನವ್ರಿಗೆ ಹೇಳಿದ್ರೆ ಹೈಯರ್ ಅಥಾರಿಟಿಗೆ ಹೇಳಿ ಅಂತಾರೆ, ಹೈಯರ್ ಅಥಾರಿಟಿಗೆ ಹೇಳಿದ್ರೆ BBMPಗೆ ಹೇಳಿ ಅಂತಾರೆ, ಇಲ್ಲ ಅಂದರೆ ಮೇಜರ್ ವರ್ಕ್ಸ್ಗೆ ಹೇಳಿ ಅಂತಾರೆ, ಅದು ಬಿಟ್ಟರೆ ಕಾಂಟ್ರಾಕ್ಟ್ರಿಗೆ ಹೇಳಿ ಅಂತಾರೆ. ಯಾರು ಜವಾಬ್ದಾರಿ ತೊಗೊಂಡು ಇಲ್ಲಿ ಬಂದು ಕೆಲಸ ಮಾಡಿಸೋರಂತೂ ಇಲ್ಲ. ಅದರಿಂದ ತುಂಬ ಕೆಲಸ ಹೇಳ್ಕೊಂಡು ಹೋಗ್ತಾರೆ. ತುಂಬ ಸಮಸ್ಯೆ ಆಗ್ತಾಯಿದೆ ನಮ್ಮಂಥವ್ರಿಗೂ ಮತ್ತು ಜನಗಳಿಗೂ ಎಲ್ಲರಿಗೂ ಓಡಾಡೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಇಲ್ಲಿ ಅದನ್ನು ಕ್ಯಾರಿ ಮಾಡೋರೇ ಯಾರೂ ಇಲ್ಲ. ನಾನಂತೂ 2-3 ಸಲ ಮೇಜರ್ ವರ್ಕ್ಸ್ AWಗೆ ಫೋನ್ ಮಾಡಿದ್ದೆ. ಅವ್ರು ಬರ್ತೀವಿ, ನಾನು ಬೇರೆ ಯಾವುದೋ ಇನ್ಸ್ಪೆಕ್ಷನಲ್ಲಿದ್ದೀನಿ ಅಂತ ಹೇಳ್ತಾರೆ. 15 ದಿವಸದಿಂದ ಇದುವರೆಗೂ ಒಂದು ವಿಸಿಟ್ ಮಾಡಿಲ್ಲ ಇಲ್ಲಿ. ಆಮೇಲೆ ನೋಡಿ, ರೋಡ್ ಹೈಟ್ ಮಾಡಿಬಿಟ್ಟಿದ್ದಾರೆ. ರೋಡ್ ಹೈಟ್ ನಾವು ಬೇಸ್ ಮಾಡಿಕೊಂಡು ಫುಟ್ಪಾತ್ ಹೈಟ್ ಮಾಡಿದ್ದೀವಿ ಅಂತಾರೆ. ಫುಟ್ಪಾತ್ ಹೈಟಿಂದ ನಮಗೆ ಅಂಗಡಿಗಳಿಗೆಲ್ಲ ನೀರು ನುಗ್ಗೋ ಕೆಲಸ ಮಾಡಿಟ್ಟಿದ್ದಾರೆ. ಅದಕ್ಕೆ ಯಾರಿಗೆ ಹೇಳಿದ್ರು ಇಲ್ಲ ನಾವು ಮಾಡಿದ್ದು ಸರಿ ಅಂತ ಸಮರ್ಥನೆ ಮಾಡ್ಕೊತಾರೆ. ಈಗ ಜೋರು ಮಳೆ ಬಂದರೆ ಫುಟ್ಪಾತ್ನಲ್ಲಿರೋ ನೀರು ಅಂಗಡಿಗಳಿಗೆ ನುಗ್ಗತ್ತೆ. ನಾವು ನಿಮ್ಮದು ಒಬ್ರದ್ದು ಬೇಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಅದು ಬೇಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಎಲ್ಲ ಬುಲ್ಡೋಸ್ ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೆ ತೊಂದರೆ ಆಗೋ ಕೆಲಸಗಳೇ ಮಾಡ್ತಾ ಇರೋದು. ಇವರು 60% ಕೆಲಸ ಆಗಿದೆ ಅಷ್ಟೇ, ಇನ್ನೂ 40% ಹಂಗೆ ಇದೆ. ಬಸ್ಗಳು ಇನ್ನೂ ಬರ್ತಾ ಇಲ್ಲ. ಬಸ್ಗಳೆಲ್ಲ 1-2 ಬಸ್ ಬರ್ತಾ ಇದೆ ಅಷ್ಟೇ. ಇಲ್ಲಿ ಚೇಂಬರ್ಗಳು ಮುಚ್ಚಿಲ್ಲ, ಆ ಕಡೆ ಚೇಂಬರ್ ಮುಚ್ಚಿಲ್ಲ, ತಿರ್ಗೋಕ್ಕಾಗಲ್ಲ ಅಂತಾರೆ. ಇನ್ನೂ ಸ್ವಲ್ಪ ತುಂಬ ತೊಂದರೆ ಆಗ್ತಾನೇ ಇದೆ. ಇನ್ನೂ ಮಣ್ಣುಗಳು ಹಾಕಿದರೆ ಇನ್ನೂ ಕರೆಕ್ಟಾಗಿ ಫಿನಿಶಿಂಗೇ ಮಾಡಿಲ್ಲ. ಪಾರ್ಕಿಂಗ್ ಜಾಗ ಚಿಕ್ಕದಾಗ್ತಾ ಇದೆ ಬರ್ತಾ. ಇದೆಲ್ಲ ಇನ್ನೂ ತುಂಬ ತೊಂದರೆಗಳು ಚಿಕ್ಕಾಬಿಟ್ಟು ಅನುಭವಿಸ್ತಾ ಇದ್ದೀವಿ. ಅದು ಗೊತ್ತಿಲ್ಲ, ಯಾರಿಗೆ ಕೇಳೋದು ಯಾರಿಗೆ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ನಮ್ಗೆ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ, ಹನುಮಂತ ನಗರ ಕಡೆ ಹೋಗಿ ಮಾಡ್ತಾ ಇದ್ದೀವಿ. ಇಲ್ಲಿರೋರೆಲ್ಲ ಅಲ್ಲಿ ಹೋಗಿದಾರಂತೆ, ಇಲ್ಲಿ ಯಾರು ಮಾಡ್ತಾ ಇಲ್ಲ. ಇಲ್ಲಿಗೆ ಅದೇನು ಮಾಡ್ತಾರೆ ಯಾರು ಕೇಳೋರು ಏನು ಅಂತಾರೆ, ಹೇಳೋರಿಲ್ಲ. ನೋಡಿ, ಒಂದು ಬಸ್ ಬರುತ್ತೆ, ಆಮೇಲೆ ಆಮೇಲೆ 4-5 ಅವರ್ ಆದರೆ ಒಂದು ಬಸ್ ಬರೋದೇ ಇಲ್ಲ. ಆಗ್ಬಿಟ್ರೆ ಫುಲ್ಲು ನೀರು ಗಲೀಜಾಗುತ್ತೆ, ಅಂಗಡಿಗಳು ಗಿರಾಕಿನೇ ಬರಲ್ಲ, ಎಲ್ಲ ಕೊಚ್ಚೆ ಇದ್ರೆ ಹಂಗೆ ಹೊಟ್ಟೋಗ್ತಾರೆ. ಯಾರು ಗಾಡಿ ನಿಲ್ಲಿಸಿ ಒಳಗೆ ಬರೋಕ್ಕೆ ಇಷ್ಟ ಬಿಡಲ್ಲ. ನಾವು ಬಾಡಿಗೆ ಕಟ್ಟೋದ ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಏನು ಮಾಡೋದು? ಗೌರ್ಮೆಂಟು ಆದಷ್ಟು ನೋಡ್ಬೇಕು, ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸ್ಬೇಕು ಸರ್. ಇಲ್ಲ ಅಂದ ಒಂದು 8 ತಿಂಗಳಿಂದ ತುಂಬ ತೊಂದರೆ ಆಗಿದೆ ಸರ್. ಎಲ್ಲರಿಗೂ ತೊಂದರೆ ಆಗಿದೆ, ನಮ್ಮೊಬ್ಬರಿಗೆ ಅಂತಲ್ಲ, ಈ ಫುಟ್ಪಾತ್ ಹಾಕೋರು ಎಲ್ಲರೂ ತೊಂದರೆ ಆಗಿದೆ. ಏನು ಮಾಡ್ತೀವ ಸರ್? ಯಾರಿಗೂ ಹೇಳೋಕ್ಕಾಗಲ್ಲ. ನಾವು ಯಾರ ಹತ್ರ ಹೋಗಿ ಹೇಳೋಕ್ಕೂ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಲೇಬೇಕು, ಲಾಭನ ಮಾಡಲೇಬೇಕು. ತರೋದು ಬಿಸಾಕೋದು ತೊಗೊಂಡೋಗೋದು ಇದೇ ಆಯ್ತು ಸರ್. ಏನು ಮಾಡ್ತೀರಾ? ಕೂಲಿ ಕಾರ್ಮಿಕ ಎಲ್ಲರೂ ಬರ್ತಾರೆ, ಇಲ್ಲ ತಿಂದ್ಬಿಟ್ಟು ಟೇಷನ್ ಇದೆಯಪ್ಪ ಒಳ್ಳೆ ಊಟ ಕೊಡ್ತಾ ಇದೆಯಾ ಹೇಳ್ಬಿಟ್ಟು ಹೋಗ್ತಾರೆ. ರೋಡ್ ಕಿತ್ತಾಕ್ದಾಗಿಂದನೂ ಇನ್ನೂ ನಾವು ಸಂಪಾದನೆ ಮಾಡೋಕ್ಕಾಗಿಲ್ಲ. ಅರ್ಧನೇ ಹೊರತು ಪೂರ್ತಿ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಬಿಸ್ನೆಸ್. ಈಗ ಅವರೆಲ್ಲ ರೆಡಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಮಾಡ್ತಾ ಇದ್ದಾರೆ. ಮಾಡಿದ್ಮೇಲೆ ಏನು ಹೇಳ್ತಾರೋ ಮಾಡಿದ್ಮೇಲೆ ಜನಗಳು ಪಾರ್ಕಿಂಗ್ ಇಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಗಾಡಿಗಳು ಬಿಡ್ತಾರೋ ಇಲ್ವಾ ನಮಗೊಂದು ಭಯ ಆಗಿದೆ ಸರ್. ನಾವು ಅವಾಗಿನ ಒಂದು 20 ವರ್ಷದಿಂದ ಗಾಡಿ ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಹೇಳ್ಕೊಂಡು ಬಂದಾಗ ನಮ್ಗೊಂದು ಭಯ ಅಲ್ವಾ? ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಯಾರ ಹತ್ರ ಕೇಳಿದ್ರ? ನಾವು ಯಾರ ಹತ್ರ ಹೇಳ್ಕೊಂಡಿಲ್ಲ ಸರ್. ಹೇಳಕ್ಕೂ ನಮ್ಗೆ ಯಾರ ಹತ್ರ ಹೋಗಲ್ಲ ಸರ್. ದೊಡ್ಡವರಲ್ಲ, ಅವ್ರ ಹತ್ರ ನಮ್ಮ ಮಾತು ಕೇಳಲ್ಲ. ಯಾಕೆ ಗೊತ್ತಾ, ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಸಮಸ್ಯೆಯಿಂದ ಸಾರ್ವಜನಿಕರು ಬರಲಿಲ್ಲ, ಮತ್ತು ಬಸ್ಗಳಿರಲ್ಲ. ನಮ್ಗೆ ವ್ಯಾಪಾರ ತುಂಬ ತೊಂದರೆ ಆಯಿತು. ನಮ್ಮ ಅವತ್ತಿಗೆ ನಿತ್ಯ ತಂದು ವ್ಯಾಪಾರ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ನಮಗೆ. ಇದನ್ನು ಯಾವಾಗ ಮುಗಿಯುತ್ತಂತೆ ರೋಡ್? ಈ ದಿನ ಅದು ಏನು ಹೇಳಿಲ್ಲ ಸರ್. ಮಾಡ್ತಾ ಇದ್ದಾರೆ ಕೆಲಸ, ಕಾಮಗಾರಿ ಬೇಗ ಮಾಡ್ತಿದ್ದಾರೆ. ಈಗ ಮಳೆಗಾಲ ಬೇರೆ. ಹೌದು ಸರ್. ನೋಡಿ, ನಿಮ್ಮ ಅಂಗಡಿ ಮುಂದೆ ಹೌದು ಅಲ್ಲೊಂದು ಮರ ಬಿದ್ದಿದೆ, ಅದನ್ನ ಹಾಗೆ ಇಟ್ಟಿದ್ದಾರೆ, ಕಲ್ಲುಗಳನ್ನ ಹಾಗೆ ಬಿಟ್ಟಿದ್ದಾರೆ. ಇಲ್ಲ ಸರ್, ಅದನ್ನೆಲ್ಲ ಎತ್ತಲಿಕ್ಕೆ ನಮ್ಮ
ಶಾಸಕರೆಲ್ಲ ಹೇಳಿದ್ದಾರೆ, ಮೊನ್ನೆ ಎಲ್ಲ ಅವರು ಬಂದು ನೋಡಿದರು, ನಮ್ಮ ಶಾಸಕರೆಲ್ಲ ಹೇಳಿದ್ದಾರೆ, ಆದಷ್ಟು ಬೇಗವಾಗಿ ಕೆಲಸಗಳು ಮಾಡ್ತಾಯಿದ್ದಾರೆ. ಇನ್ನೂ ಮುಗ್ದಿಲ್ಲ, ಆಗಸ್ಟ್ ಸ್ಟಾರ್ಟ್ ಆಗಿದೆ. ಅದನ್ನು ಬಿಸ್ನೆಸ್ಗಳಂತೂ ಈ ರೋಡ ಫುಲ್ ಸತ್ತೋಗ್ಬಿಟ್ಟಿದ್ದೀವಿ. ಫುಲ್ ಮಲ್ಕೊಂಡ್ಬಿಟ್ಟಿದ್ವಿ, ಏನೂ ಇಲ್ಲ. ಅದರಿಂದ ಸ್ವಲ್ಪ ಬೇಗ ಕೆಲಸ ಮಾಡಿದ್ರೆ ಒಳ್ಳೆಯದು. ಹೇಳಕ್ಕೆ ಎಲ್ಲರಿಗೂ ಹೇಳ್ತಾನೆ ಇದ್ದೀವಿ, ಅವ್ರ ಪಾಟಿಗೆ ಅವ್ರು ಮಾಡ್ಕೊ. ಇನ್ನೂ ನೋಡಿ, ಆ ಮೂಲೆಯಲ್ಲಿ ಅಲ್ಲೆರಡು ಬಸ್ ಸ್ಟ್ಯಾಂಡ್ ಆಗುತ್ತೆ, ಅಲ್ಲೊಂದು 2 ಚೇಂಬರ್ ಹಾಕಿದ್ರೆ ಪರವಾಗಿಲ್ಲ, ಅದು ಹಾಕಿಲ್ಲ. ಮೇನ್ ರೋಡ್ ಇದು, ಎಲ್ಲ ಲಿಂಕ್ ರೋಡ್ಗಳಿದು, ಫುಲ್ಲು ಪ್ರಾಬ್ಲಮ್ ಆಗ್ತದೆ ಎಲ್ಲರಿಗೂ. ಈ ರೋಡು ಕಿತ್ತಾಗ 6-7 ತಿಂಗಳಾಯಿತು. 6-7 ತಿಂಗಳಿಂದ ವ್ಯಾಪಾರಗಳೆಲ್ಲ ಬಿಸ್ನೆಸ್ ಇಲ್ಲ ನಮಗೆ. ಇವಾಗ ಬಸ್ ಬಿಡ್ತೀನಿ ಅಂತ ಇವಾಗ ಬಿಟ್ಟಿದ್ದಾರೆ. ಮತ್ತು ಆ ಕಡೆ ಸೈಡ್ ಈ ಕಡೆ ಸೈಡು ಇನ್ನೂ 6-7 ತಿಂಗಳು ಮಾಡ್ತಾರ. ಎಲ್ಲ ಸದ್ಯಕ್ಕೆ ಇವಾಗ ಮಾಡ್ಕೊಡ್ತಾರ. ಜನ ಓಡಾಡೋಕ್ಕೂ ತೊಂದರೆ, ಗಾಡಿಗಳು ಬರೋಕ್ಕೂ ತೊಂದರೆ. ಇಷ್ಟು ಸಮಸ್ಯೆ ನಮಗಿದೆ. ನಾವು ಕೂಲಿ ಮಾಡೋರು, ಹೆಂಗೆ ಮಾಡ್ಬೇಕು ಜೀವನನ ಹೇಳ್ರಿ ನೋಡೋಣ. ಬಸ್ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಆ ಕಡೆ ಈ ಕಡೆ ಎರಡು ಸ್ಟಾಪ್ ಇರೋದ್ರಿಂದ ಒಂದಿಷ್ಟು ಬಸ್ಗಳು ಅಲ್ಲಿ ಹೋಗ್ತವೆ, ಒಂದಿಷ್ಟು ಬಸ್ ಇಲ್ಲಿ ಕಾಯ್ತವೆ. ಇದಕ್ಕೆ ಹೇಳಿದ್ರಿ ಅವ್ರ ಟೈಮಿಂಗ್ ಸಿಕ್ಕೊಂಡವ್ರೆ. ಈ ಕಡೆ ಅರ್ಧ ಬರ್ತಾವೆ, ಆ ಕಡೆ ಅರ್ಧ ಹೋಗ್ತವೆ. ಗೊತ್ತಿಲ್ಲದಿರೋರು ಏನು ಮಾಡ್ತಾರೆ, ಅಲ್ಲೇ ಹೋಗಿ ಕಾಯ್ತಾರೆ. ಇನ್ನು ಕೆಲವು ಜನಕ್ಕೆ ಇಲ್ಲಿ ಬಂದಿದೆ ಬಸ್ಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವು ಜನ ಇಲ್ಲಿ ಗೊತ್ತಾಗಿರೋರು ಬರ್ತಾರೆ, ಗೊತ್ತಿಲ್ಲದಿರೋ ಹಂಗೆ ಹೋಗ್ತಾರೆ ಕೆ ರೋಡ್ ಮೇಲೆ. ದೂರ ಆಗ್ತಾ ಇದೆ, ಏನು ಮಾಡೋಕ್ಕಾಗುತ್ತೆ ಇವಾಗ. ಈಗ ಅವ್ರನ್ನ ಕೇಳೋಕೋದ್ರೆ ನಾವು ಬಸ್ ಬಿಟ್ಟಿದ್ದೀವಿ ಅಂತಾರೆ. ಕಸ್ಟಮರ್ ಏನಂತಾರೆ, ಬಸ್ ಬರ್ತಾ ಇಲ್ಲ ಅಂತಾರೆ. ಇಲ್ಲಿ ಬರೋರಿಗೆ ಗೊತ್ತಿರೋರಿಗೆ ಈ ಕಡೆ ಬರ್ತಾರೆ, ಗೊತ್ತಿಲ್ಲದಿರೋರೆಲ್ಲ ಆ ಥರ ಹಂಗೆ ಹೋಗ್ತಾವ್ರೆ. ಈಗ ಹಂಗೇನ ಕೇಳೋಕೋರೆ ಆ ಸೈಡ್ ಈ ಸೈಡ್ ಬಿಡ್ಬೋದು, ಇನ್ನೂ ರೆಡಿಯಾಗಿಲ್ಲ, ನಾವು ಬರೋಕ್ಕಾಗಲ್ಲ ಅಂತಾರೆ. ಇವ್ರು ಇನ್ನೂ 6 ತಿಂಗಳು ಮಾಡೋರು, 3 ತಿಂಗಳು ಮಾಡೋರು, 2 ತಿಂಗಳು ಮಾಡೋರು, ಯಾರು ಗೊತ್ತು. ಮೇಲಿಂದ ಅಧಿಕಾರಿಗಳು ಮಾಡೋದು ತಾನೇ ಇಲ್ಲಿ ಮಾಡೋದು. ಮೇಲಿಂದ ಅಧಿಕಾರಿಗಳೇ ಮಾಡಿಲ್ಲ ಅಂದರೆ ಇಲ್ಲೇನು ಮಾಡೋಕ್ಕಾಗುತ್ತೆ. ಇಷ್ಟು ಸಮಸ್ಯೆ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಾರೆ. ಈಗ ಅದೇ ಬಂದಿರೋದು. ಅದನ್ನು ಕೇಳೋಕೋದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ, ಏನು ಮಾಡೋದು, ನಮಗೂ ಟೈಮ್ ಬೇಕು ಅಂತಾರೆ. ಅಭಿವೃದ್ಧಿ ಬೇಕು, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ವಿಳಂಬ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಅವೈಜ್ಞಾನಿಕವಾಗಿ ಕಾಮಗಾರಿ ಆರಂಭಿಸಿದ ಪರಿಣಾಮ ಜನ ಸಂಕಷ್ಟ ಎದುರಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನು ನಿವಾರಿಸಿ ಸಾರ್ವಜನಿಕ ಹಿತವನ್ನು ಕಾಪಾಡಬೇಕಿದೆ.